ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹಾವೇರಿ ಕೃಷಿ ಮೇಳಕ್ಕೆ ಬಂದಿದ್ದೀನಿ. ಇಲ್ಲಿ ಯಾರೋ ಡಿಫ್ರೆಂಟ್ ಆಗಿ ಮಿಷನ್ ಕಾಣ್ತಾ ಇದೆ. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ಸರ್. ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ. ನಮಸ್ತೆ ಸರ್, ಇದು ಅಂಬಲ್ ಬೇಲರ್ ಅಂತ ಹೇಳಿ ಸರ್. ಇದು ಭತ್ತದ ಹುಲ್ಲನ್ನ ಪೆಂಡಿ ಕಟ್ಟೋ ಮಷಿನ್ ಸರ್. ಇದು ಪೆಂಡಿ ಮಾಡುವಂತ ಮಷಿನ್ ಸರ್. ಭತ್ತದ ಹುಲ್ಲು ಅಷ್ಟೇ ಅಲ್ಲ ಸರ್, ಭತ್ತದ ಹುಲ್ಲು, ಗೋಧಿ ಹುಲ್ಲು, ರಾಗಿ ಹುಲ್ಲು, ಅದ್ರ ನಂತರ ಈಗೇನು ಗೊಂಜಾಳ ಸ್ವಾಗಿ ಇರ್ತದೆ ಸರ್, ಗೊಂಜಾಳ ರೌದಿನ ಸಹಿತ ಪೆಂಡಿ ಕಟ್ಟೋ ಮಷಿನ್ ಸರ್. ಇದು ಗೊಂಜಾಳ ರೌದಿನ ಸಹಿತ ಈಗ ಕಟ್ಬೋದು ಸರ್ ನೀವು. ಈ ಅಗ್ದಿ ಬೇಡಿಕೆ ಇರೋಂಥ ಮಷಿನ್ ಸರ್ ಇದು. ಇದಕ್ಕೆ ನೀವು ಮಿನಿಮಮ್ 45 HP ಟ್ರ್ಯಾಕ್ಟರ್ ಬೇಕು ಸರ್. ಇದು ಟ್ರ್ಯಾಕ್ಟರ್ ಆಪರೇಟೆಡ್ ಪುಲ್ಲಿಗೆ ಅಟ್ಯಾಚ್ಮೆಂಟ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಸರ್ ಮಷಿನ್. 45 HP ಬೇಕು ಸರ್. ಕಂಪಲ್ಸರಿ ಡ್ಯೂಯಲ್ ಕ್ಲಚ್ ಗಾಡಿ ಇದ್ರೆ ಭಾಳ ಬೆಸ್ಟ್ ಸರ್. ಇದಕ್ಕೆ ಡ್ಯೂಯಲ್ ಕ್ಲಚ್ ಅಂತಂದ್ರೆ ಈಗ ನಾವು ಕ್ಲಚ್ ಹಿಡಿದಾಗೂ ಸಹಿತ PTO ರನ್ ಆಗ್ತಾ ಇರ್ಬೇಕು, ಅದಕ್ಕೆ ಡ್ಯೂಯಲ್ ಕ್ಲಚ್ ಅಂತ ಕರಿತೀವಿ ಸರ್ ನಾವು. ಯಾಕಂತಂದ್ರೆ ಮನುಷ್ಯನಿಗೆ ಡ್ರೈವರ್ಗೆ ಭಾಳ ಸುಸ್ತಾಗೋದಿಲ್ರಿ. ಪ್ರತಿ ಸಾರಿ ಗೇರ್ ತೆಗೆದು ನ್ಯೂಟ್ರಲ್ ಮಾಡೋ ಪ್ರಮೇಯ ಬರೋದಿಲ್ಲ ಡ್ಯೂಯಲ್ ಕ್ಲಚ್ ಇತ್ತಂದ್ರೆ. ಕಂಪಲ್ಸರಿ ಡ್ಯೂಯಲ್ ಕ್ಲಚ್ ಬೇಕೇ ಬೇಕು ಸರ್ ಇದಕ್ಕೆ. ಅಂಬಾಲ್ ಅಂತೇಳಿ ಸರ್, ಇದು ರೌಂಡ್ ಬೇಲರ್. ಇದು ಏನ್ ಮಾಡ್ತದೆ ಸರ್, ಭತ್ತದ ಹುಲ್ಲನ್ನ ಇದ್ರೊಳಗ ಸಕ್ ಮಾಡ್ಕೊಂತ ಸರ್. ಅಂದ್ರೆ ಹುಲ್ಲನ್ನ ಪೂರ ಎಳ್ಕೊಂತ ಸರ್ ಇದ್ರೊಳಗೆ ಎಳ್ಕೊಂಡು ಸುಮಾರು ಒಂದು 35 kg ಆಗುವಷ್ಟು ಹುಲ್ಲನ್ನ ಸ್ಟೋರ್ ಮಾಡ್ಕೊಂತ ಇದ್ರೊಳಗೆ ಸರ್. ಇದ್ರೊಳಗ ರೋಲರ್ಗಳು ಇದಾವ ಸರ್. ಇಲ್ಲಿ ನೋಡ್ಬೋದು ನೀವು. ಈ ರೋಲರ್ ಮುಖಾಂತರ ಅದ ಹುಲ್ಲನ್ನ ರೌಂಡ್ ಆಗಿ ಬೇಲ್ ಮಾಡ್ತದೆ ಸರ್. ಅಂದ್ರೆ ರೌಂಡ್ ಆಗಿ ಸುತ್ಕೊಂಡು 35 kg ಆಗಷ್ಟು ಹುಲ್ಲನ್ನ ತಗೊಂಡ್ಬಿಟ್ಟು ರೌಂಡ್ ಬೇಲ್ ಮಾಡ್ತದೆ ಸರ್. ಇದ್ರೊಳಗೊಂದು ದಾರ ಬರ್ತದೆ ಸರ್. ಈ ದಾರದಿಂದ ಅದನ್ನ ಏನ್ ಮಾಡ್ತದೆ ಸರ್, ಬೈಂಡ್ ಮಾಡ್ತದೆ, ಕಟ್ಟದೆ ಸರ್. ಅದು ಕಟ್ಟದಾಗ ಏನಾಗ ಸರ್, 35 kg ಪೆಂಡಿ ರೆಡಿ ಆದಾಗ ಇಲ್ಲೊಂದು ಸೈರನ್ ಬರ್ತದೆ ಸರ್. ಒಂದು ಬಜರ್ ಸಿಸ್ಟಮ್ ಐತಿ. ಆ ಬಜರ್ ನಮ್ಗೆ ಅಲಾರಾಮ್ ಕೊಡ್ತೈತಿ, ಪೆಂಡಿ ರೆಡಿ ಆಗೈತಿ ಅನ್ನೋ ಒಂದು ಅಲಾರಾಮ್ ಕೊಡ್ತೈತಿ. ಪೆಂಡಿ ಅದು ಅಲಾರಾಮ್ ಕೊಟ್ಟ ನಂತರ ನಾವು ಪೆಂಡಿನ ಡ್ರಾಪ್ ಮಾಡ್ಬೇಕಾಗೈತಿ. ಈ ಡ್ರಾಪ್ ಮಾಡಿದಾಗ ಆ ಪೆಂಡಿ ಏನಾಗತ್ತೆ, ಹೊರಗಡೆ ಬಂದು ರಿಲೀಸ್ ಆಗ್ತದೆ, ಹಿಂದ್ಗಡೆಗೆ ಹೋಗುತ್ತೆ ಸರ್. ಇದು ಅಂಬಾಲ್ ಬೇಲರ್ ಅಂತೇಳಿ ಸರ್. ಈಗ ಸದ್ಯ ಟ್ರೆಂಡ್ ಇರೋಂಥ ಮಷಿನ್ ಸರ್. ಇದು ಓಪನ್ ಮಾಡಕ್ ಬರುತ್ತೆ. ಇದು ಟೂಲ್ ಕಿಟ್ ಸರ್. ಇದು ಟೂಲ್ ಕಿಟ್. ಇದ್ರೊಳಗೆ ಏನಾದರೂ ಸಾಮಾನುಗಳನ್ನ ಎಲ್ಲವನ್ನು ಇಟ್ಕೋಬಹುದ್ರಿ. ಇದೆ ಸರ್, ನಾ ಆಗಲೇ ಹೇಳಿದ್ನಲ್ಲ ನಿಮ್ಗೆ, ಬಜರ್ ಅಂತೇಳಿ. ಇದ್ರೊಳಗೆ ಸೌಂಡ್ ಇರ್ತದೆ. ಇದನ್ನ ನಾವು ಟ್ರಾಕ್ಟರ್ಗೆ ಅಟ್ಯಾಚ್ಮೆಂಟ್ ಮಾಡಕ್ಕೆ ಬ್ಯಾಟ್ರಿ ಕನೆಕ್ಷನ್ ಮಾಡ್ಬೇಕು ಇದಕ್ಕಿಂತ. ಅದು ಪೆಂಡಿ 35 kg ಪೆಂಡಿ ಆದ್ಮೇಲೆ ಸರ್ ಆಟೋಮೆಟಿಕ್ ರಿಲೀಸ್ ಆಗ್ತದೆ. ಒಂದು ವಿಡಿಯೋ ತೋರಿಸ್ತೇನೆ ನಾನು ನಿಮ್ಗೆ. ಅದಾಗೆ ಆಟೋಮೆಟಿಕ್ ಆಗುತ್ತೆ ಸರ್. ಅಲ್ಲಿ ನಾವು ಇಲ್ಲಿ ಪೆಂಡಿ ಡ್ರಾಪ್ ಮಾಡ್ಬೇಕು ಸರ್. ಇಲ್ಲಿ ನಾ ತೋರಿಸಿದ್ನಲ್ಲ ಆಗಲೇ ನಿಮ್ಗೆ, ಇದನ್ನ ಡ್ರಾಪ್ ಮಾಡಿದಾಗ ಅದು ಪೆಂಡಿ ಓಪನ್ ಆಗ್ತದೆ. ಏನ್ ಪ್ರೈಸ್ ಬೀಳುತ್ತೆ ಸರ್ ಇದು? ಸರ್ ಇದು ನಿಮ್ಗೆ ಸಬ್ಸಿಡಿ ಒಳಗೆ ಲಭ್ಯ ಐತೆ ಸರ್. ಇದು 3,38,740 ರೂಪಾಯಿ ಫುಲ್ ರೇಟ್ ಐತಿ. ಇದಕ್ಕೆ ಸರ್ಕಾರದಿಂದ ಅನುದಾನ ಸಿಗ್ತದೆ ಸರ್. 1 ಲಕ್ಷ ರೂಪಾಯಿ ಕ್ಲೇಮ್ ಆಗ್ತೈತಿ. 1 ಲಕ್ಷ ಲೆಸ್ ಮಾಡಿದ್ರೆ ಅಂತಂದ್ರೆ 2,28,340 ರೂಪಾಯಿ ಬೀಳುತ್ತೆ ಸರ್. ಇದು ಯಾವ ಬೆಳೆ ಒಳಗೆ ಯೂಸ್ ಮಾಡ್ಬೋದು ಸರ್? ಸರ್ ಭತ್ತದೊಳಗೆ ಸರ್, ಗೋಧಿ ಹುಲ್ಲು ಒಳಗೆ, ಕಬ್ಬಿನ ಸ್ವಾಗಿ, ಅದರ ನಂತರ ಗೋಂಜಾಳ ರೌದಿ, ಇವನ್ನೆಲ್ಲವನ್ನು ಬೈಂಡ್ ಮಾಡ್ತಾರೆ. ಗೊಂಜಾಳ ರೌದಿನೂ ಮಾಡ್ದೆ ಸರ್. ಇದನ್ನ ರೈತರು ಸರ್ ಆಲ್ಮೋಸ್ಟ್ ಕಮರ್ಷಿಯಲ್ ಪರ್ಪಸ್ ಅಂದ್ರೆ ಬಾಡಿಗೆ ಹೊಡ್ಸಕ್ಕೆ ಭಾಳ ಯೂಸ್ ಮಾಡ್ತಾರೆ ಸರ್. ಸ್ವಂತ ಜಮೀನು ಸರ್ ಒಂದು 10 ಎಕರೆ 15 ಎಕರೆ ಇರ್ತದೆ ಸರ್. ಅದನ್ನೆಲ್ಲ ಬೈಂಡ್ ಮಾಡ್ಕೊಂತಾರ್ರಿ. ಮುಂಚೆ ಏನ್ ಮಾಡ್ತಿದ್ರು ಸರ್, ಆಕ್ಚುಲಿ ನಾವು ಫಸ್ಟ್ ಇಂದ ಹೇಳ್ಬೇಕಿತ್ತು ನಿಮ್ಗೆ, ಹುಲ್ಲನ್ನ ಎಲ್ಲರ ಆಳಿನ ಮುಖಾಂತರ ದುಂಡು ಕಟ್ಟಿಸಿ ಬಣಿ ಹೊಡ್ತಿದ್ರು ಸರ್. ಈಗ ಇದು ಹಂಗಿಲ್ಲ ಸರ್. ಈಗ ಮಷಿನ್ ಬಂದ್ಬಿಟ್ಟ ಸರ್. ಈಗ ದುನಿಯಾನ ಯಾಂತ್ರೀಕರಣ ಆಗಿಬಿಟ್ಟೈತಿ. ಎಲ್ಲ ಯಾಂತ್ರೀಕರಣ ಆಗಿರೋದ್ರಿಂದ ಪೆಂಡಿ ಮುಖಾಂತರ ಇದು ಮಾಡಕ್ಕಾಗಲ್ಲ, ಸುಟ್ಟು ಬಿಡ್ತಾರೆ ಸರ್. ಭೂಮಿ ಹಾಳು ಮಾಡ್ಕೊತಾರೆ. ಭೂಮಿನೂ ಹಾಳಾಕೈತ್ರಿ. ಆಮೇಲೆ ದನ ಕರುಗಳಿಗೆ ಮೇವು ಸಿಗುದಿಲ್ಲ. ಇದು ಮಾಡೋದ್ರಿಂದ ಸರ್ ಇದನ್ನ ಸ್ಟೋರೇಜ್ ಮಾಡಿ ಇಟ್ಕೋಬಹುದ್ರಿ. ಕಡಿಮೆ ಜಾಗದೊಳಗೆ ಜಾಸ್ತಿ ಸ್ಟೋರೇಜ್ ಮಾಡ್ಕೊಳ್ಳೋ ಕೆಪಾಸಿಟಿ ಇದರಿಂದ ಮಾಡ್ಬೋದು ಸರ್. ರೈತರಿಗೆ ಭಾಳ ಅನುಕೂಲ ಐತಿ. ಭಾಳ ಅನುಕೂಲ ಮಷಿನ್ ಐತಿ ಸರ್ ಇದು. ಇದನ್ನ ಬಾಡಿಗೆ ಪರ್ಪಸ್ ಜಾಸ್ತಿ ಯೂಸ್ ಮಾಡ್ತಾರ್ರಿ. ಒಂದು ಪೆಂಡಿ ಕಟ್ಟಾಕ ಸರ್ ನಮ್ಮ ಏರಿಯಾದೊಳಗೆ ಕಾಂಪಿಟೇಷನ್ ಇರೋದ್ರಿಂದ ಈಗ ಸದ್ಯ 40 ರಿಂದ 45 ರೂಪಾಯಿ ಚಾರ್ಜ್ ಒಂದು ಪೆಂಡಿಗೆ ಚಾರ್ಜ್ ಮಾಡ್ತಾ ಇದಾರೆ ಸರ್. ಬೇರೆ ಬೇರೆ ಕಡೆಯಿಂದನೂ ಮಷಿನ್ಗಳು ಬರ್ತಾವೆ ಸರ್. ಹಿಂಗಾಗಿ ರೇಟ್ ಸ್ವಲ್ಪ ಕಡಿಮೆ ಆಗೈತಿ. ಒಂದು ಪೆಂಡಿ ಕಟ್ಟಿದ್ರೆ 45 ರೂಪಾಯಿ ಸರ್. ಒಂದು ದಿವಸಕ್ಕೆ 1000 ಪೆಂಡಿ ಕಟ್ಟ ಅಂತ ರೈತರು ಇದಾರೆ ಸರ್. ಅದ್ರೊಳಗೆ ದುಡಿಮೆನು ಮಾಡ್ಕೊಂತಾರ್ರಿ. ಶ್ರಮನೂ ಕಡಿಮೆ ಐತಿ, ಡೀಸೆಲ್ ಕಡಿಮೆ ಹೋಗ್ತೈತಿ, ಗಾಡಿಗೂ ಜಾಸ್ತಿ ತೆಗು ಆಗುದಿಲ್ರಿ, ಡ್ರೈವರ್ಗೂ ಭಾಳ ರೆಸ್ಟ್ ಐತಿ ಮಾಡೋದ್ರಿಂದ. ಒಟ್ಟಿನಲ್ಲಿ ರೈತರಿಗೆ ಯೂಸ್ ಆಗತ್ತೆ ಸರ್. ಇವು ಭಾಳ ಯೂಸ್ ಆಗಂತ ಮಷಿನ್ ಸರ್. ಅಂಬಾಲ್ ಅಂತೇಳಿ ಸರ್. ಇದು ಬಲ್ಕು ತಮಿಳ್ನಾಡು ಪ್ರೊಡಕ್ಷನ್ ಸರ್. ಇದು ತಮಿಳ್ನಾಡಿಂದ ನೀವು ಡೀಲರ್ಶಿಪ್ ಇದೆ ಸರ್. ನೀವು ಬೇಕಂದ್ರೆ ಮನೆ ಒಳಗೆ ಸಿಗುತ್ತೆ ಸರ್. ಇದು ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ರೈತರ ಮನೆ ಹಾವೇರಿ ಅಂತೇಳಿ ಸರ್. ಇದು PV ರೋಡ್ RTO ಆಫೀಸ್ ಹತ್ರ ಐತೆ ಸರ್. ಇದು ಆಫೀಸ್ ಅಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.